ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ನ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ತುಂಬಾ ಕಡಿಮೆ ಸಮಯದಲ್ಲಿ ಈಸಿಯಾಗಿ ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೇ ಖಾರ ಪೊಂಗಲ್ ಅಂತಾನೂ ಹೇಳ್ಬೋದು, ಇಲ್ಲ ಅಂತಂದ್ರೆ ಹೆಸರುಬೇಳೆ ರೈಸ್ ಅಂತ ಕೂಡ ಹೇಳ್ಬೋದು. ಹೆಸರುಬೇಳೆ ರೈಸ್ ಅಂತ ಹೇಳಿದ್ರೆ ಏನೋ ಒಂದು ಯೂನಿಕ್ ಆಗಿದೆ ಅಲ್ವಾ ಅಂತ ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಇದನ್ನ ಟ್ರೈ ಮಾಡೋಣ, ಓಕೆನಾ. ಸೊ ನಿಮ್ಮ ಮನೇಲಿ ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ವೋ ಇದನ್ನ ರೆಸಿಪಿ ನೋಡ್ಕೊಂಡು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇನ್ನು ತಡ ಮಾಡೋದು ಬೇಡ. ಅದಕ್ಕೆ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ತಾ ಹಾಗೆ ಅದ್ರ ಜೊತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ತೊಗೋತಾ ಇದ್ದೀನಿ, ಓಕೆನಾ. ಸೊ 1 ಕಪ್ ಸಾಕು. ಅದೇ ಅಳತೆಯಲ್ಲಿ ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು, ಓಕೆನಾ. ಸೊ ಇದು ಕೂಡ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಓಕೆನಾ. ಇದನ್ನು ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೋಬೇಕು, ಓಕೆನಾ. ಇವಾಗ ಮುಚ್ಚಿಟ್ಟು ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೊಂಡು ಬಂದುಬಿಡೋಣ, ಓಕೆನಾ. ಸೊ ನೋಡಿ, ಈ ಥರ ಬರಬೇಕು, ಎಲ್ಲ ಬೆಂದ್ಬಿಟ್ಟು ನೀರು ಥರ ಇರ್ಬೋದು, ಸ್ವಲ್ಪ ಗಟ್ಟಿಯಾಗಿರಬೇಕು, ಈ ಥರ ಮಾಡಿ ಇಟ್ಕೋಬೇಕು, ಓಕೆನಾ. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ನಾನು ಇದಕ್ಕೆ ಒಂದು 2ರಿಂದ 3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಇದನ್ನು ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಅಂದರೆ 3-4 ವಿಜಿಲ್ ಆದಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಒಂದು 3 ಲೋಟ ನೀರು ಹಾಕಿಬಿಟ್ಟು ಕುದಿಯೋಕೆ ಇಟ್ಕೊತೀನಿ, ಓಕೆನಾ. ಸೊ ಇದನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಂಬಿಡೋಣ ಇವಾಗ. ಸೊ ಇದನ್ನು ಇವಾಗ ನೀಟಾಗಿ ಕುದಿಯೋಕೆ ಇಟ್ಕೊಳ್ಳೋಣ. ಇದನ್ನು ಮಾಡ್ಕೊಂಡು ತಿಂದರೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ, ಓಕೆನಾ. ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ. ನೀಟಾಗಿ ಕಲಸಿ, ಅದನ್ನು ಸ್ವಲ್ಪ ಗಂಟಿರಬಾರ್ದು, ಎಲ್ಲ ನೀಟಾಗಿ ಪುಡಿಯಾಗಿರಬೇಕು, ಓಕೆನಾ. ಸೊ ಆ ಥರ ನೀಟಾಗಿ ಕಲಿಸ್ಕೊಂಡು ಇಟ್ಕೊತೀನಿ, ಓಕೆ. ಸೊ ಅದು ಕುದಿ ಬರಲಿ ಇವಾಗ. ನೋಡಿದ್ರಾ, ಈ ಥರ ಕುದಿ ಬರಬೇಕು. ಈ ಕುದಿತಾನೇ ಇರಲಿ ಅದು. ಇನ್ನೊಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಈ ಎಣ್ಣೆಗೆ ಏನೇನು ಹಾಕ್ಕೋಬೇಕು ಅಂದರೆ ಕರಿಬೇವು ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಓಕೆ. ಹಾಗೆ ಒಂದು 1.5 ಈರುಳ್ಳಿ ತೊಗೊಂಡಿದ್ದೀನಿ, ಓಕೆನಾ. ಸೊ ಇಷ್ಟು ಸಾಕು. ಹಾಗೆ ಸಾಸಿವೆ, ಜೀರಿಗೆ, ಅರಿಶಿನ, ಇಷ್ಟು ಸಾಕು ನಮಗೆ, ಓಕೆನಾ. ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ, ಚಟ್ಪಟ್ ಅಂತ ಅನ್ನಲಿ, ಓಕೆನಾ. ಸಾಸಿವೆ, ಜೀರಿಗೆ, ಒಗ್ಗರಣೆ ಏನು ಬೇಕೋ ಅದು ಹಾಕ್ಕೊಂಡಾಯಿತು ನಾವು. ಈಗ ಏನು ಹಾಕೋತಾ ಇದ್ದೀನಿ ಅಂತಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು, ಹಾಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು, ಓಕೆನಾ. ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಎಣ್ಣೆಯಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿದಾಗ ಅದ್ರ ಘಮ ಬಿಟ್ಕೋಬೇಕು, ಅದಕ್ಕೋಸ್ಕರ ಎಣ್ಣೆಲಿ ಹಾಕ್ಕೊಳ್ಳೇಬೇಕು. ಈರುಳ್ಳಿ ಹಾಕ್ಕೊಂಡೆ, ಓಕೆ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಮೇಲ್ಗಡೆ ಉಪ್ಪು ಹಾಕ್ಕೋಬೇಕು, ಓಕೆನಾ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀವಲ್ವ, ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಓಕೆ. ಬೆಳ್ಳುಳ್ಳಿನ ಎಣ್ಣೆಲಿ ಡೈರೆಕ್ಟ್ ಹಾಕೋದು ಬೇಡ ಇದರಲ್ಲಿ, ಓಕೆನಾ. ಇಲ್ಲಾಂದರೆ ಆ ಘಮ ಸಿಗಲ್ಲ ನಮಗೆ, ಆ ಅರೋಮ ಸಿಗಲ್ಲ ನಮಗೆ, ಓಕೆನಾ. ಆ್ಯಂಡ್ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಈ ಕಡೆ ಬೇಯಿಸಿಟ್ಕೊಂಡಿದ್ವಲ್ವ ನೀರು ಹಾಕಿ, ಸೊ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಓಕೆನಾ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇದೆನಾ ರೈಸು? ಇಲ್ಲ ಅಲ್ವಾ. ಸೊ ಈ ಥರ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಸಪ್ರೇಟಾಗಿ, ಓಕೆನಾ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಕಾಣಿಸ್ತಾ ಇದೆ. ನೀರು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವಾ. ಸೊ ಗಟ್ಟಿ ಆಗ್ತಾ ಬರುತ್ತೆ ಅದು ಆ್ಯಕ್ಚುಲಿ. ತೆಳು ಇದ್ರೂ ನೀವೊಂದು 1 ಲೋಟ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ ಅಂದರೆ ಒಂದು 2 ಕುದಿನ ನೀವು ಜಾಸ್ತಿ ಕುದಿಸ್ಬಿಟ್ರೆ ಆಯಿತು, ಅಲ್ಲಿ ಗಟ್ಟಿ ಆಗಿಬಿಡುತ್ತೆ. ಒಂದು 25 ನಿಮಿಷದಲ್ಲಿ, 30 ನಿಮಿಷದಲ್ಲಿ ಗಟ್ಟಿ ಆಗಿಬಿಡುತ್ತೆ, ಓಕೆನಾ. ಸೊ ಸಪ್ರೇಟಾಗಿ ಈಗ ಒಂದು ಒಗ್ಗರಣೆ ಕೊಟ್ಕೋತೀನಿ ನೋಡಿ. ಇದಕ್ಕೆ ಏನು ಹಾಕೋತಾ ಇದ್ದೀನಿ ಅಂದರೆ GRB ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ GRB ತುಪ್ಪ ಹಾಕ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಓ ಮೈ ಗಾಡ್, ಆಸಮ್ ಆಗಿರುತ್ತೆ. ಸೊ ಇದಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ ಒಂದಿಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಗೋಡಂಬಿ ಹಾಕ್ಕೊಂಡು ತಿಂದರೆ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ, ಓಕೆನಾ. ಸೊ ಬ್ರೌನ್ ಕಲರ್ ಬಂದಾಯಿತು. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಇರೋದು, ಓಕೆನಾ. ನೋಡಿ, ಗೋಡಂಬಿ ಹಾಕ್ಕೊಂಡಾಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲಿಗೆ ಹಾಕಿದ್ರೆ ಅಲ್ಲಿಗೆ ನಾವು ಮಾಡಿರೋಂತಹ ಖಾರ ಪೊಂಗಲ್ ಅಂತಲೂ ಹೇಳ್ಬಹುದು, ಅಥವಾ ಹೆಸರುಬೇಳೆ ರೈಸ್ ಅಂತಲೂ ಹೇಳ್ಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಬಾಡಿನ ಕೂಲ್ ಮಾಡುತ್ತೆ ಇದು, ಓಕೆನಾ. ಹಾಗೆ ಮಾರ್ನಿಂಗ್ ನಾಷ್ಟಾಗೆ ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ, ಓಕೆನಾ. ಸೊ ಇನ್ನೂ ನಿಮ್ಮ ಮನೇಲಿ ಈ ಒಂದು ರೆಸಿಪಿ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ.
ಸೊ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಿಗೆ ಹಿಂಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಓಕೆ, ಎಣ್ಣೆಲೂ ಹಾಕೋಬೋದು, ಮೇಲ್ಗಡೆ ಹಾಕ್ಕೊಂಡ್ರೆ ಇನ್ನೂ ರುಚಿ ಬರುತ್ತೆ ಅದು. ಓಕೆನಾ. ಸೊ ಈಗ ಇದು ಫೈನಲ್ಲಾಗಿ ನಾವು ಮಾಡಿರೋಂತಹ ಖಾರ ಪೊಂಗಲ್ ಈಸ್ ರೆಡಿ. ಓಕೆನಾ. ಇವಾಗಿನ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಯಮ್ಮಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಹೇಗಿತ್ತು ಅಂದರೆ ಸಖತ್ತಾಗಿತ್ತು. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಟೇಸ್ಟ್ ಹೇಗಿರುತ್ತೆ ಅಲ್ವಾ, ಸೂಪರ್ ಆಗಿತ್ತು. ಸೊ ಇನ್ನೂ ಯಾರೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿಲ್ವೋ ದಯವಿಟ್ಟು ಟ್ರೈ ಮಾಡಿ. ಓಕೆನಾ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಪ್ರೀತಿನ ಲೈಕ್ ಮೂಲಕ, ಶೇರ್ ಮೂಲಕ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ. ಮತ್ತೊಂದು ಹೊಸ ಅಡುಗೆ ಜೊತೆಗೆ, ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.